ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಟ್ರೆಂಡಿಂಗ್ನಲ್ಲಿರುವಂತಹ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. 6 ಎಳೆ ದಾರವನ್ನು ಸಿಲ್ಕ್ ಥರ ಇರುತ್ತಲ್ಲ, ಅದನ್ನು ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ. ಎರಡೂ ಕೂಡ ಸೇಮು 6 ಎಳೆ ಡಬಲ್ ಮಾಡಿಕೊಂಡು 12 ಎಳೆ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಚಿಕ್ಕ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಗೆ ಈ ಥರ ಪರ್ಲನ್ನು ಬಳಸ್ತಾ ಇದ್ದೀನಿ. ಈ ಥರ ನೀಡಲನ್ನು ಚುಚ್ಕೊಂಡು ಮೇಲ್ಗಡೆ ತಗೊಂಡು ಕೆಳಗಡೆ ತನ್ನಿ. ಉದ್ದ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಇಟ್ಕೊಳ್ಳಿ. ಡಬಲ್ ಕಲರ್ನಲ್ಲಿ ಮಾಡ್ತಾ ಇರುವಂತಹ ಡಿಸೈನು. ಈಗ ಮಾಡ್ಕೊಂಡಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಸೂಜಿಯನ್ನು ಕೆಳಗಡೆಯಿಂದ ಚುಚ್ಚಿ ಈ ಥರ ತಗೊಂಡು ಬನ್ನಿ. ಪ್ರತಿ ಸಲ ಥ್ರೆಡ್ಡನ್ನು ತಗೊಂಡಾಗ ಈ ಥರ ಟೈಟಾಗಿ ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ ನೋಡಿ. ಮತ್ತೆ ಸೇಮ್ ಅದಕ್ಕಿಂತ ಸ್ವಲ್ಪ ಕೆಳಗಡೆ, ಇವಾಗ ಮಾಡ್ಕೊಂಡಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗಡೆ 4 ಸ್ಟೆಪ್ ಬರುತ್ತೆ ಟೋಟಲು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಥ್ರೆಡ್ಡನ್ನು. ನೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೋತೀನಿ. ಗ್ರೀನ್ ಕಲರ್ ತೊಗೊಂಡಿದ್ದೀನಲ್ಲ, ಅದನ್ನು ಕೂಡ ಫಸ್ಟ್ ಒನ್ ಇಲ್ಲಿ ಗೋಲ್ಡ್ ಕಲರು ಎಷ್ಟು ಸೈಜ್ಗೆ ಮಾಡ್ಕೊಂಡಿದ್ನೋ ಅದರ ಪಕ್ಕದಲ್ಲೇ ಮತ್ತು ಇದನ್ನು ಕೂಡ ತೊಗೋತಾ ಇದ್ದೀನಿ. 12 ಎಳೆ ಆಗಿತ್ತಲ್ಲ, ಈಗ ಮತ್ತೆ ಇಲ್ಲಿ ಡಬಲ್ ಮಾಡ್ಕೋತೀವಲ್ಲ, ಆವಾಗ ಪ್ರತಿಯೊಂದು ದಾರ ಕೂಡ 24 ಎಳೆ ಆಗುತ್ತೆ. ಈ ಥರ ಕರೆಕ್ಟಾಗಿ ಗೋಲ್ಡ್ ಕಲರ್ದು ಮಿಡಲ್ನಲ್ಲಿ ಹಾಕಿದ್ದೀನಲ್ಲ, ಅದರ ಪಕ್ಕದಲ್ಲೇ ಇದನ್ನು ಕೂಡ ಸ್ಟ್ರೇಟಾಗಿ ಈ ಥರ ತಗೊಳ್ಳಿ. ಮತ್ತು ಅದಕ್ಕಿಂತ ಸ್ವಲ್ಪ ಕೆಳಗಡೆಗೆ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ಅದಕ್ಕಿಂತ ಸ್ವಲ್ಪ ಕೆಳಗಡೆ, ಇದು ಕೂಡ 4 ಸ್ಟೆಪ್ಪಲ್ಲಿ ಬರುತ್ತೆ. ಗೋಲ್ಡ್ ಕಲರ್ ಥ್ರೆಡ್ 4 ಸ್ಟೆಪ್ಪು, ಇದು 4 ಸ್ಟೆಪ್ಪು. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ವಿಡಿಯೋದಕ್ಕಿಂತ ಎದುರುಗಡೆ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಎಲ್ಲವನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡು ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲು ಬ್ಯಾಕ್ ಸೈಡಿಂದ ಮುಂದ್ಗಡೆ ತಗೊಂಡು ಬಂದು ಈ ಥರ ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2ರಿಂದ 3 ಸಲ ಜರಿ ಥ್ರೆಡನ್ನು ಟೈಟಾಗಿ ಕುಚ್ಚಿಗೆ ಸುತ್ಕೋಬೇಕಾಗುತ್ತೆ. ಹಾಗೆ ಲಾಕ್ ಕೂಡ ಮಾಡ್ಕೊಳ್ಳಿ. ಈ ಥರ ಲಾಕನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡಿಂದ ಸೂಜಿಯನ್ನು ಕರೆಕ್ಟಾಗಿ ಮಿಡಲ್ನಲ್ಲಿ ಈ ಥರ ಚುಚ್ಕೊಂಡು ಮೇಲ್ಗಡೆ ತರಬೇಕು. ಇದಕ್ಕೆ ನಾನಿವಾಗ ಪರ್ಲನ್ನು ಹಾಕ್ತಾ ಇದ್ದೀನಿ. ಈ ಪರ್ಲನ್ನು ಹಾಕಿ ಇಲ್ಲಿ ಚುಚ್ಚಿಟ್ಕೋತೀನಿ ಕರೆಕ್ಟಾಗಿ. ಈ ಥರ ಚುಚ್ಚಿ ಮತ್ತೆ ಲಾಕನ್ನು ಮಾಡ್ಕೋಬೇಕು. ಯಾಕಂದರೆ ಡೈರೆಕ್ಟಾಗಿ ಮಣಿಯನ್ನು ಹಾಕಿದ ಮೇಲೆ ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕುಚ್ಚು ಕೂಡ ನಿಮ್ಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡಿ. ಒಂದು ಕುಚ್ಚು ಆದಮೇಲೆ ಗ್ಯಾಪ್ ನಿಮ್ಗೆ ಎಷ್ಟು ಬೇಕೋ ಅದು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.